ಮಾವ, ಹ್ಮ್ ಯಾಕೆ ಇಲ್ಲಿ ಊಟ ಮಾಡ್ತಿದ್ದೀರಾ? ಕೆಳಗೆ ಡೈನಿಂಗ್ ಹಾಲಲ್ಲಿ ಕೂತು ಊಟ ಮಾಡ್ಬೋದಿತ್ತಲ್ವಾ? ಅದು ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತಮ್ಮ. ಅದಕ್ಕೆ ಇಲ್ಲೇ ಊಟ ತರಿಸ್ಕೊಂಡು ಮಾಡ್ತಾ ಇದ್ದೀನಿ. ಮಾವ, ಕೆಲ್ಸದಲ್ಲಿ ನಿಧಾನ ಮಾಡಬಾರ್ದು, ಊಟದಲ್ಲಿ ಅವಸರ ಮಾಡಬಾರ್ದು ಅಂತ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು. ಮನೆಯವರೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಈಗ ಎಲ್ಲರೂ ಅವ್ರವ್ರ ಪಾಡಿಗೆ ಊಟ ಮಾಡಿದ್ರೆ ಮನೆಯವರೆಲ್ಲ ಒಟ್ಟಿಗೆ ಸೇರೋ ಅವಕಾಶನೇ ಸಿಗ್ದಂಗಾಗುತ್ತೆ. ಎಲ್ಲರೂ ಒಟ್ಟಿಗೆ ಸೇರಬೇಕು, ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋ ಆಸೆ ನನಗಿಂತ ಹೆಚ್ಚಾಗಿ ಇನ್ಯಾರಿಗಿರೋದಕ್ಕೆ ಒಟ್ಟಿಗೆ ಸೇರಿ ಊಟ ಮಾಡೋದಕ್ಕೆ ಮನಸ್ಸುಗಳು ಯಾಕೆ ಮಾವ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಏನಮ್ಮ ಈ ಮನೆಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಯಾರ ಮುಖದಲ್ಲೂ ಖುಷಿ ಇಲ್ಲ. ನಾವೆಲ್ಲರೂ ಒಂದು ಕುಟುಂಬ, ನಾವೆಲ್ಲರೂ ಒಂದು ಅನ್ನೋ ಭಾವನೆ ಯಾರ ಮುಖ. ಸಮಸ್ಯೆಗಳು ಒಂದರ ಮೇಲೆ ಒಂದು ಬಂದು ಈ ಮನೆ ನೆಮ್ಮದಿನ ನಾಶ ಮಾಡ್ತಾ ಇದೆ. ಆವತ್ತಿನಲ್ಲಾದರೂ ನಾವೆಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ, ಒಟ್ಟಿಗೆ ಊಟ ಮಾಡ್ತಾ ಇದ್ವಿ, ಒಟ್ಟಿಗೆ ಮಾತಾಡ್ತಾ ಇದ್ವಿ. ಈಗ ಅದು ಇಲ್ಲ. ನನ್ನ ಮನೆ, ನನ್ನ ಕುಟುಂಬ ನನ್ನ ಕಣ್ಣು ಮುಂದೆನೇ ನಾಶ ಆಗ್ತಾ ಇದೆ. ತುಂಬ ತುಂಬ ನೋವಾಗುತ್ತಮ್ಮ. ನಾವೆಲ್ಲರೂ ಮತ್ತೆ ಖುಷಿಯಿಂದ ಒಟ್ಟಾಗಿರೋ ದಿನ ಬರುತ್ತೋ ಇಲ್ವೋ, ನಾನು ಅದನ್ನು ನೋಡ್ತೀನೋ ಇಲ್ವೋ, ಅಥವಾ ನೋಡೋದಕ್ಕಿಂತ ಮುಂಚೆನೇ ನಾನು ಮಾವ, ಏನೂ ಗೊತ್ತಾಗ್ತಿಲ್ಲ. ನೀವೇನು ಯೋಚನೆ ಮಾಡಬೇಡಿ ಮಾವ. ಕತ್ಲು ದಟ್ಟವಾಗಿದೆ ಅಂದ್ರೆ ಬೆಳಕು ಹತ್ರದಲ್ಲಿದೆ ಅಂತಾನೆ ಅರ್ಥ. ಈ ಕಷ್ಟಗಳ ಕತ್ಲು ಕಳೆದು ಬೇಗ ಬೆಳಕಾಗುತ್ತೆ ಮಾವ. ನೀವ್ ಅನ್ಕೊಂಡಿರೋದನ್ನ ನೋಡೋ ಸಮಯ ಬಂದೇ ಬರುತ್ತೆ. ನಿಜನಾ? ಸಾಹಿತ್ಯನಿಂದ ಬಾಯಿಹರಿಕೆಯಿಂದ ಅಷ್ಟಾದ್ರೆ ಸಾಕಮ್ಮ. ನಾವೆಲ್ಲರೂ ಖುಷಿಯಿಂದ ಒಟ್ಟಾಗಿರೋ ಆ ಒಂದು ಕ್ಷಣ ಸಿಕ್ಕಿದ್ರೆ ಸಾಕು. ಆ ಒಂದು ಕ್ಷಣನ ನಾನು ನನ್ನ ಎದೆಯಲ್ಲಿ ಭದ್ರವಾಗಿ ಜೋಪಾನವಾಗಿ ಇಟ್ಕೋತೀನಮ್ಮ. ಎಸ್, ಒಳ್ಳೆ ಮನಸ್ಸಿಂದ ಆಸೆ ಪಟ್ಟಿದ್ದು ಸಿಕ್ಕೇ ಸಿಗುತ್ತಂತೆ ಮಾವ. ನೀವೇನು ಯೋಚನೆ ಮಾಡ್ಬೇಡಿ, ನೀವ್ ಅನ್ಕೊಂಡಿದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ಆರಾಮಾಗಿ ಊಟ ಮಾಡಿ. ಈ ಲವ್ ಗುರು ಗ್ರೀಷ್ಮ ಇರೋವರೆಗೂ ನಿಮ್ಗೆ ಯಾಕೆ ಟೆನ್ಷನ್? ನಿಮ್ ಕೆಲಸ ಎಲ್ಲ ಆಯ್ತು ಅನ್ಕೊಳ್ಳಿ. ನೀವ್ ಯಾಕ್ರಿ ಬಂದ್ರಿ? ಅಂದ್ರೆ ನೀವೇನ್ ಇಲ್ಲಿ ಅಂತ ಕೇಳಿದೆ. ಅಕ್ಕನ್ ನೋಡ್ಕೊಂಡು ನಿಮ್ಮನ್ನ ಮಾತಾಡ್ಕೊಂಡು ಹೋಗ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ನೋಡ್ಬೇಕು ಅನ್ಸಲ್ಲ, ಈ ಒಬ್ರು ದುಬಕ್ಕೆ ಬಂದ್ಬಿಡ್ತೀರಾ? ಒಬ್ಳೆ ಇಲ್ಲಿ ಬಂದಿದ್ದೀನಿ, ಇನ್ನೂ ಇಬ್ರು ಬಂದಿದ್ದಾರೆ. ಹೌದಾ? ಇನ್ನೂ ಇಬ್ರ? ತಾತ ಸ್ವರೂಪ್, ಬನ್ನಿ ಬನ್ನಿ. ಸ್ವರೂಪ್, ತಾಯ್ತಿ ಎಲ್ಲಿದ್ದಾಳಪ್ಪ? ಮೇಲಿದ್ದಾರೆ ತಾತ, ಹೋಗಿ ಮಾತಾಡ್ಸ್ಕೊಂಡು ಬನ್ನಿ. ಆಯ್ತಪ್ಪ. ನೀವ್ ಯಾಕ್ರಿ ಇನ್ನೂ ಇಲ್ಲೇ ನಿಂತಿದ್ದೀರಾ? ಹೋಗಿ ಅದಕ್ಕೆ ಮಾತಾಡ್ಸಿ. ನೀವು ಕಷ್ಟದಲ್ಲಿ ಒದ್ದಾಡ್ತಿರೋದನ್ನ ನೋಡಿ ಹೇಗ್ ಬಿಟ್ಟು ಹೋಗಕ್ಕಾಗತ್ತೆ? ಅಷ್ಟೇ ಅದು, ನೀವು ನನ್ ಕ್ಲೋಸ್ ಅಲ್ವಾ, ನೀವ್ ಹೆಲ್ಪ್ ಮಾಡ್ಬೇಕಲ್ವಾ? ಸುರಕ್ಷಿತ ಅಂತರವಿರಲಿ, ಅವಸರವೇ ಅಪಘಾತಕ್ಕೆ ಕಾರಣ. ಅಪಘಾತದ ನಂತರ ಮರಣ. ಭರತ್, ಯಾವ್ದೋ ಸಿಗ್ನಲ್ ಸಿಕ್ಕಿದೆ ಅಂತ ನೋಡಪ್ಪ. ರೆಡ್ ಸಿಗ್ನಲ್ ಇರ್ಬೇಕು, ಹುಷಾರು. ಏನ್ ಮಾಡ್ತಿದ್ದೀರಾ? ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಅವನಿಗೋಸ್ಕರ ಸದ್ಯಕ್ಕೆ ಏನು ಮಾಡ್ಬೇಕಾಗಿಲ್ಲ, ಮಾಡ್ಬೇಕಾಗಿರಲ್ಲ ನಮ್ ಡ್ಯೂಟಿಗೋಸ್ಕರ. ನಿಮ್ಮ ಅಕ್ಕನಿಗೆ ಒಂದು ಲವ್ ಲೆಟರ್ ಬರೀಬೇಕು. ನನಗೆ ಕನ್ನಡ ಓದಕ್ಕೆ ಬರೆಯಕ್ಕಿಲ್ಲ, ಜ್ಞಾನ ಇದೆಯೇ? ಒಂದ್ ಪೆನ್ನು ಪೇಪರ್ ಕೊಟ್ಟು ನೋಡಿ ಹೇಗ್ ಬರಿತೀನಿ ಅಂತ. ಸಾಹಿತ್ಯ ಅದನ್ನ ನೋಡಿ ದಡಾರದ ಬಿದ್ದೋಗ್ಬೇಕು. ನೋಡೋಣ ಯಾರು ದೊಡ್ಡ ಅಂತ ಬಿದ್ದೋಗ್ತಾರೋ, ಯಾರು ದುಃಖ ನಮ್ಗೆ ಹೋಗ್ತಾರೋ. ಬನ್ನಿ, ನಿಮ್ಮ ಕೈಯಾರೆ ಕೆತ್ತು ಬರೆಯುವಂತೆ. ನಮ್ಮ ಹಳೆಮಕ್ಕಿ ನನ್ ಕೈಯಾರೆ ನನ್ ಮನ್ಸಿನ ಭಾವನೆಗಳನ್ನ ಹೆಕ್ಕಿ ತೆಗೆದು ತುಂಬಿ ಈ ಪತ್ರದಲ್ಲಿ ಬರ್ದಿದ್ದೀನಿ. ತಗೊಳ್ಳಿ ಭರತ್. ಭರತ್, ಗ್ರೀಷ್ಮ ಅವರು ಅವರ ಮನಸ್ಸಿನ ಭಾವನೆಗಳನ್ನ ಹೆಕ್ಕಿ ಬರ್ದಿರೋ ಲೆಟ್ರು ಸ್ವಲ್ಪ ಓದಿದ್ರೆ ಕೇಳಿ ತುಂಬ್ಕೋತೀವಿ. ಯಾಕೆ ಸ್ವಲ್ಪ ಭಯ ಆಗ್ತಿದೆ, ಆದ್ರೂ ಓದ್ತೀನಿ. ಇವರಿಗೆ ಸಾಹಿತ್ಯ, ಸ್ಥಳ ಬೆಂಗಳೂರು, ಕರ್ಣನ ಮನೆ ಹಾಲ್ ಸೋಫಾ. ಸ್ಟಾರ್ಟಿಂಗ್ ಹಿಂಗೆ, ಮುಂದಕ್ಕಿಂಗೋ. ವಿಷಯ: ಕರ್ಣನ ಲವ್ವಿಗೆ ಒಪ್ಪಿಗೆಯನ್ನು ಮಂಜೂರು ಮಾಡುವ ಕುರಿತು ಕೋರಿಕೆ. ಮಾನ್ಯರೇ, ನನ್ನ ಶ್ರೀಮತಿಯವರಾದ ಸಾಹಿತ್ಯ ಆದ ನಿಮಗೆ ಶುಶಾಭಯವನ್ನು ಕೋರುತ್ತಿದ್ದೇನೆ. ಇದೇನ್ರಿ ಇದು ಶುಶಾಭಯ? ಶುಭಾಶಯ. ಫೀಲಿಂಗ್ ಫ್ಲೋ ಜಾಸ್ತಿ ಆಗಿ ಅಕ್ಷರ ಆಚೆ ಈಚೆ ಆಗಿದೆ ಅಷ್ಟೇ. ನನಗೆ ನಿಮ್ಮ ಮೇಲೆ ಅತೀವವಾಗಿ ಪ್ರೀತಿ ಘಟಿಸಿದೆ ಎಂದು ತಿಳಿಸಲು ವಿಷಾದವೆನಿಸುತ್ತದೆ. ವಿಷಾದ? ವಿಶೇಷ ವಿಶೇಷ. ವಿಧಿ ವಿಪರೀತ. ಮತ್ತು ನನ್ನ ಹೃದಯ ಕಮಂಡಲದಲ್ಲಿ ನಿಮ್ಮ ಮೇಲಿನ ಪ್ರೀತಿ ರಭಸವಾಗಿ ಹುಕ್ಕಿ ಹರಿಯುತ್ತಿದ್ದು, ಯಾವುದೇ ಕ್ಷಣದಲ್ಲಿ ನೆರೆಹಾವಳಿ ಉಂಟಾಗಿ ಆಸ್ತಿ ಪಾಸ್ತಿ ನಾಶವಾಗುವ ಎಲ್ಲ ಅಪಾಯಗಳೂ ಇರುತ್ತದೆ. ಈ ಆದೇಶದನ್ವಯ ಈ ಕ್ಷಣದಿಂದಲೇ ನೀವು ನನ್ನನ್ನು ಹೆವಿಯಾಗಿ ಇಂತರ ಲವ್ ಮಾಡಬೇಕು ಎಂದು ಈ ಮೂಲಕ ವಿನಾಯಕ ಪೂರ್ತಿಯಾಗಿ ವಿನಯಪೂರ್ವಕವಾಗಿ ವಿನಯ ಏನ್ ವಿನಯ ವಿನಂತಿಸಿಕೊಳ್ಳುತ್ತೇನೆ. ಇಂತಿ ನಿಮ್ಮ ಮಾವನ. ಮಾವ? ನಿಮ್ಮವ. ದುರ್ವಿಧಿಯೇ. ಇಂತಿ ನಿಮ್ಮವ ಕರ್ಮ ರಾಜೇಂದ್ರ ಪ್ರಸಾದ. ಕರ್ಣ ರಾಜೇಂದ್ರ ಪ್ರಸಾದ್. ಇದನ್ನ ಕೇಳಬೇಕಾಗಿ ನಮ್ಮ ಕರ್ಮ. ಹೇಗಿದೆ ಭರತ್ ಲೆಟರು? ಅಕ್ಷರಗಳನ್ನ ಭಾವನೆಗಳಿಂದ ಅದ್ದಿ ಹೇಳೋದೇನು ಬೇಡಮ್ಮ, ಅದ್ದಿ ಒದ್ದೆ ಆಗಿದೆ. ಮೇಲಿಂದ ಫುಫುಕ್ ಅಂತ ಉಗಿಬೇಕು ಅನ್ನಿಸ್ತಿದೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಣ್ಣ. ನಿನ್ನಿಂದ ಒಂದು ಅರ್ಜೆಂಟ್ ಹೆಲ್ಪ್ ಆಗಬೇಕು. ಪ್ರಾಬ್ಲಮ್ ಅಂಥದ್ದೇನಿಲ್ಲ ಅಣ್ಣ, ಅದು ನೀನೊಂದು ಹೇಳ್ತೀನಿ. ಲವ್ ಲೆಟರ್ ಬರ್ಕೊಡ್ಬೇಕಿತ್ತಣ್ಣ. ನೀನು ತಮಾಷೆ ಮಾಡ್ತಿದ್ದೀನಾ? ನೀನು ಸೀರಿಯಸ್ ಆಗಿ ಓಡ್ ಬಂದು ಕೇಳಿ ನೋಡೋದು ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅನ್ಕೊಂಡ್ರೆ ಲವ್ ಲೆಟರ್ ಬರ್ಕೊಡ್ಬೇಕಾಗುತ್ತೆ. ಅಣ್ಣ, ನಂಗವೆಲ್ಲ ಗೊತ್ತಿಲ್ಲ. ನೀನೀಗ ಲವ್ ಲೆಟರ್ ಬರ್ಕೊಡ್ಲೇಬೇಕು. ಲೇ, ಸಿಂಹ ಎಲ್ಲಾದ್ರೂ ಬ್ಯಾಲೆ ಡ್ಯಾನ್ಸ್ ಮಾಡ್ತೇನೆ. ಈ ಲವ್ ಲೆಟರ್ ಬರೆಯೋದ್ರಲ್ಲಿ ನಮ್ಗೆ ಸೂಟ್ ಆಗಲ್ಲ. ಬೇರೆ ಏನಾದಿದ್ರೆ ಕೇಳಿ ಮಾಡ್ಕೊಡ್ತೀನಿ. ಹೋಗಿ ಅಣ್ಣ, ಸಿಂಹ ಬ್ಯಾಲೆ ಡ್ಯಾನ್ಸ್ ಮಾಡಲ್ಲ, ಆದ್ರೆ ಲವ್ ಡ್ಯಾನ್ಸ್ ಅಂತೂ ಮಾಡೇ ಮಾಡುತ್ತೆ.
ಅಣ್ಣ ನಿನ್ ಕೈಲಾಗದೇ ಇರೋದು ಏನಿದೆ ಅಣ್ಣ? ಪ್ಲೀಸ್ 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 ನನಗೋಸ್ಕರ ಒಂದೇ ಒಂದು ಲವ್ ಲೆಟ್ರು ಹಿಂಗೆ ಬರ್ದು ಹಿಂಗೆ ಬಿಸಾಕ್ಬಿಡೋಣ. ಏಯ್ ಏನೋ ಲವ್ ಲೆಟ್ರ್ ಅಂತೆಲ್ಲ ಅಂತ ಇದೆಯಾ? ಏನು ವಿಶೇಷ? ಯಾವುದಾದ್ರೂ ಹುಡುಗಿ? ಅಣ್ಣ ಎಷ್ಟಲ್ಲೇ ತಿಂತೀನಿ ನೀನು, ನಂಗೆ ಅವೆಲ್ಲ ಗೊತ್ತಿಲ್ಲ. ನನಗೀಗ ಒಂದು ಲವ್ ಲೆಟ್ರು ಬೇಕು, ಬರ್ಕೊಡು ಅಷ್ಟೇ. ಓ ಆಯ್ತು ಕಣ, ಆಯ್ತು. ಏನೋ ನನ್ನ ತಮ್ಮ ಕೇಳ್ಕೊತಾ ಇದ್ದಾನಲ್ಲ ಅಂತ ಒಂದು ಟ್ರೈ ಮಾಡ್ತೀನಿ ಅಷ್ಟೇ. ಪೆನ್ ಬೇಕು ತಗೊಂಬ ಹೋಗು. ಪೇಪರು ಪೆನ್ ಬರಿ ಬರಿ ಬರಿ. ಶುರು ಮಾಡ. ಹಾಯ್ ಅಣ್ಣ ಕನ್ನಡ ಪ್ರೀತಿ. ಕರೆಕ್ಟ್ ಅಲ್ವಾ? ಕನ್ನಡ ಪ್ರೀತಿ ಅಕ್ಕರೆಯ. ಅಣ್ಣ ನೀನೇನು ರಕ್ಷಾಬಂಧನ ಲೆಕ್ಕ ಬರೀತಿದ್ಯಾ? ಏನಾದರೂ ಪ್ರೀತಿಯಿಂದ? ಪ್ರೀತಿಯ ಅಣ್ಣ ನೀನೇನು ಕವಿರತ್ನ ಕಾಳಿದಾಸನ? ಏನಾದ್ರು ಮಾಡರ್ನ್ ಆಗಿ ಪ್ರೀತಿ ಗೌರವ ಎಲ್ಲ ಇರೋ ಥರ ಬರೆಯೋಣ. ಮಾಡರ್ನ್ ಆಗಿ ಪ್ರೀತಿಯಿಂದ ಗೌರವದಿಂದ. ನನ್ನ ಕಣ್ಮಣಿಯೇ ನನ್ನೆದೆಯ ಹೂನಗೆಯೇ ನೀ ನಡೆಯೋ ಹಾದಿಯಲೇ ನಿನ್ನ ನೆರಳಿಗೂ ನೆರಳಾಗಿರಲೇ ನನ್ನ ಕಣ್ಮಣಿಯೇ ನನ್ನೆದೆಯ ಹೂನಗೆಯೇ. ನನ್ನೊಲವಿನ ಜಲಪಾತವೇ. ಅಣ್ಣ ನೀನೇನು ಎಕ್ಸಾಮ್ ಬರೀತಿದ್ಯಾ? ತೋರ್ಸು ಪರವಾಗಿಲ್ಲ. ನಿಂಗೆ ಲವ್ ಮಾಡಿಸ್ತೀವಿ ಮನೆ ಬಡ್ಡಿ ಅನ್ನಂಗೆ. ಅದು ಎಲ್ಲಿ ಹೋಗ್ತಿದ್ಯಾ? ನೀನು ಬರ್ತಾ ಸೇರ್ಕೊಂಡು ಏನೋ ಮಾಡ್ತಿರೋಗಿದೆ. ಏನ್ ಕತೆ? ಕತೆ ಅಲ್ಲ ಡ್ಯಾಡ್, ಬೆತೆ. ನಮ್ಮ ಇವ್ರಿಗೂ ಸಾಹಿತ್ಯಗೂ ಮದುವೆ ಆಗಿದೆ, ಆದರೆ ಸಾಹಿತ್ಯಕ್ಕೆ ಇವ್ರ ಮೇಲೆ ಲವ್ವೇ ಆಗಿಲ್ಲ. ಇದು ಬೆತ್ತರೆ ತಾನೆ, ಅದಕ್ಕೆ ಆ ಬೆತ್ತನ ಹಿಂಗಾದ್ರೂ ಮಾಡಿ ಒಳ್ಳೆ ಹ್ಯಾಪಿ ಎಂಡಿಂಗ್ ಕತೆ ಮಾಡ್ಬೇಕಂತ ಟ್ರೈ ಮಾಡ್ತಿದ್ವಿ. ಅಂದ್ರೆ ಸಾಹಿತ್ಯ ಅವ್ರಿಗೆ ಡ್ಯೂಡ್ ಮೇಲೆ ಲವ್ ಆಗೋ ಥರ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ. ನಿಮ್ಮ ಹತ್ರ ಐಡಿಯಾ ಯೂಸ್ ಮಾಡ್ಕೊಳ್ತೀವಿ. ಅದೆಲ್ಲ ನನ್ ಅರೆ ಡ್ಯೂಡ್ ಲವ್ ಲೆಟರ್ ಬರ್ಬಿಟ್ಟಾ? ನನ್ನ ಲೆಟ್ರು ಬರ್ದಿದ್ದು ಆಯ್ತು, ನಾನು ಕೈ ಕೊಟ್ಟಿದ್ದು ಆಯ್ತು. ನನ್ನ ಕೇಳಿ ಸ್ಟಾರ್ಟ್ ಅಷ್ಟು ಬರ್ದಿದ್ದೀನಿ. ಭರತ್, ಏನಾದರೂ ಎಡವಟ್ಟಾದ್ರೆ ಹುಡುಗಿಗೆ ಏನಾದರೂ ಇಷ್ಟ ಆಗಿಲ್ಲ ಅಂದ್ರೆ ನನ್ನ ಬೈಕೋಬೇಡ. ಯಾವುದಕ್ಕೂ ಒಂದ್ಸಲ ಓದ್ಕೊಬೋದು. ಅಣ್ಣ ನೀನು ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಫೀಲ್ ಮಾಡ್ಕೊಂಡು ಇದನ್ನ ಬರ್ದಿದ್ಯಾ ತಾನೆ? ಹೂ ಕಣೋ, ನಾನೇ ಬರ್ದಿದ್ದು. ಆದ್ರೂ ಅಂದಮೇಲೆ ಮುಗೀತು. ಈ ಲೆಟ್ರು 100% ಪರ್ಫೆಕ್ಟ್ ಆಗಿರುತ್ತೆ, ನೀನೇನು ಯೋಚನೆ ಮಾಡಬೇಡ. ಹೌದು ಕಣೋ, ಆದ್ರೂ ನೀನು ಒಂದ್ಸಲ ಅದು ಬರೋಗ್ರೆ ಡ್ಯೂಡ್ ಆಲ್ ದ ಬೆಸ್ಟ್. ನನಗೆ ಬರೋಗ್ರೆ ಡ್ಯೂಡ್ ಆಲ್ ದ ಬೆಸ್ಟ್. ನನಗಾಲ್ದ ಬೆಸ್ಟ್ ಹೇಳ್ತಾ ಇದ್ದಾನೆ. ನಿಂತ್ಕೊಳ್ಳಿ. ಅದನ್ನ ಯಾರು ಕೊಡೋಕೆ ಅಂತ ಹೇಳ್ತೀನಿ ಅಂದಿಲ್ಲ, ಯಾರು ಕೊಡ್ಕೋ? ಅಣ್ಣ ನೀನು ಈ ಲೆಟ್ರನ್ನ ಯಾರನ್ನ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಬರ್ದಿಯೋ ಅವ್ರಿಗೆ ಈ ಲೆಟ್ರ್ ಕೊಡ್ತೀನಿ. ಹೌದಾ? ಸರಿ ಸರಿ ಓಕೆ. ಅದೇನು ಡ್ಯೂಡ್ ಶಾ 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 ಅಂತ ಹೇಳ್ತಿದ್ಯಾ? ಹೇಳು, ನಾವು ಇದನ್ನ ಸಾಹಿತ್ಯಕ್ಕೆ ಕೊಡ್ತೀವಿ ಅಂತ ಹೇಳು. ಬೇಡ ಕಣೋ ಭರತ್. ಭರತ್ ಏನು ಮಾಡ್ಕೊಟ್ಟಿದ್ಯೋ? ತಮಾಷೆ ಮಾಡ್ಬಿಡು. ಈಗಷ್ಟೇ ಎಲ್ಲ ಸರಿ ಹೋಗ್ತಿದೆ ಭರತ್. ಪ್ಲೀಸ್ ಕಣೋ, ಇದೆಲ್ಲ ಮಾಡ ಭರತ್. ನಿಂತ್ಕೊಳ್ಳೋ. ಪ್ಲೀಸ್ ಕೊಡೋದನ್ನ. ಅಕ್ಕೆ ನಿಮ್ಗೊಂದು ಲೆಟರ್ ಇದೆ, ಎಲ್ಲಿದ್ದೀರ ಅಕ್ಕೆ? ಬೇಗ ಬನ್ನಿ ಅಕ್ಕೆ. ಮಾತಾಡೋರಿ ನೋಡು, ಕೇಳಿ ಕೊಡಲ್ಲ ಕೊಡಲ್ಲ. ನೋಡು, ಸುಮ್ಮನೆ ಲೆಟರ್ ನಾನು ಕೇಳ್ಕೊಡ್ತೀನಿ. ಇಲ್ಲ ಅಂದ್ರೆ ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಇನ್ನೊಂದು ಲೆಟ್ರ್ ಬರೀತ್ಯಾ? ಬರೀ, ಆದ್ರೆ ಈ ಲೆಟ್ರ್ ಮಾತ್ರ ಅದಕ್ಕೆ ಕೈಗೆ ಕೊಡೋದು. ಅಲ್ಲ ಕಣೋ, ಬಾಯಿ ತುಂಬಾ ಬ್ರದರು ಅಂತ ಕರ್ಬಿಟ್ಟು ಅಣ್ಣನ ಬೆನ್ಗೆ ಚೂರಿ ಆಗ್ತಾ ಇದೆಯಲ್ಲ. ಆ ಲೆಟರ್ ಏನಾದ್ರು ಸಾಹಿತ್ಯ ಕೈ ಸೇರಿದ್ರೆ ಚಂಡಿ, ಚಾಮುಂಡಿ, ದುರ್ಗಿ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡ್ತಾರೆ ಕಣೋ. ಅಲ್ಲ ಆದಿಯವ್ರುಗಳೇ ಯಾಕೆ ಬರ್ಬೇಕು? ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಇವರು ಬರ್ಬೋದಲ್ಲ? ನೋಡೋಣ ಬಿಡೋಣ. ಕೊಡ ವಾಪಸ್ ಅದನ್ನ. ಕೊಡಲ್ಲ ಕೊಡ ವಾಪಸ್ಸು. ಕೊಡಲ್ಲ ಸುಮ್ಮನೆ ಕೊಡ. ಕೊಡಲ್ಲ. ಎಂತ ಸುಮ್ಮನೆ ಯಾಕೆ ಹಿಂಗೆ ಆಡ್ತಿದ್ಯಾ? ನೀನಂತ ಕತ್ತರ್ನ ಕಿಲಾಡಿ ರೌಡಿಗಳನ್ನ ಮಕ್ಕಳ ಮೇಲೆ ನೋಡಕ್ ಬಂದವನು ನೀನು ಎದುರ್ಕೊಳ್ಳೋದ? ಅದು ಆಫ್ಟರ್ ಆಲ್ ಬರೀ ಒಂದು ಲೆಟ್ರು, ಲವ್ ಲೆಟ್ರ್, ಅದು ನೀನೇ ಬರ್ದಿರೋದು. ಅದಕ್ಕೆ ಎದುರು ನಡ್ತಿಲ್ಲ. ನಿಂಗೆ ಯಾಕೆ ಅವೆಲ್ಲ ಸೂಟ್ ಆಗ್ತಿಲ್ಲ ಪಚ್ಚು. ನೀನು ಅದೇನಾಗುತ್ತೆ ಕೊಡೋಗ್ರ ಸಾಯ್ತಿಂಗೆ ನಾನೇ ನೋಡ್ಕೋತೀನಿ ಅಂತ ಹೇಳ್ಬೇಕು. ಅರೆ ನೀನು ಒಳ್ಳೆ ಬಿಡು, ನಾನು ಹೇಳ್ತೀನಿ ಬರತ್. ಅದೇನಾಗುತ್ತೆ ಹೋಗಿ ಕೊಡೋಗ್ರ ಸಾಯ್ತಿಂಗೆ ನಾನು ನೋಡ್ಕೋತೀನಿ. ಏನ್ರೋ ಎಲ್ಲರೂ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಏನೇ ಆದ್ರೂ ಇವೆಲ್ಲ ನೋಡ್ತಾ ನಿಂತೀರಾ ಅಷ್ಟೇ. ಕೊನೆಗೆ ಬಲಿಕ ಬಕ್ರ ಆಗದ್ ನಾನು. ಪ್ಲೀಸ್ ಕೊಟ್ರು ಕೊಟ್ಬಿಟ್ಟು. ಭರತ್ ಏನೇ ಮಾಡಿದ್ರು ಸರಿಯಾಗಿ ಮಾಡ್ತಾರೆ. ಸುಮ್ಮನೆ ಅವ್ರಿಗೆ ತೊಂದರೆ ಕೊಡ್ಬೇಡಿ ಬಾವಾ, ಕೊಡ್ಲಿ ಬಿಡಿ. ಅಮ್ಮ ಗ್ರೀಷ್ಮ, ನೀನು ಬಂದಿದ್ದೀನಮ್ಮ. ಇರು, ಅವ್ನು ಬರತ್ ಕಲಿ ಮುಖದ ಗುದ್ದ ಕೇಳ್ತೀನಿ, ಆಗ್ಲೂ ಅವ್ನು ಮಾಡಿ ಸರಿ ಅಂತ ಹೇಳ್ತೇನೆ ನೋಡ. ಮೆಚ್ಚಿದ ಹೆಂಡತಿಗೆ ಪತ್ರವ ತಂದಿರುವೆ, ಈ ಪತ್ರದಿ ಬರೆದಿರುವ ಈ ಬರಹವನ್ನು ತುಂಬಿಸಿ ಕಳಿಸಿರುವೆ. ಹೌದು ಕ್ಯಾಪ್ಟನ್, ನನ್ನ ಕಣ್ಣ ನಡುವೆ ಇದ್ದ ತಪ್ಪು ತಿಳುವಳಿಕೆಗಳು ಎಲ್ಲ ಸರಿಯಾಗಿದೆ. ಆದ್ರೆ ಈ ಸಮಸ್ಯೆಗಳನ್ನ ಯಾರು ಕ್ರಿಯೇಟ್ ಮಾಡಿದ್ದು ಅನ್ನೋದು ನನಗೆ ಗೊತ್ತಾಗಬೇಕು. ಅಂದ್ರೆ ನನ್ನ ಕಣ್ಣ ನಡುವೆ ಯಾರೋ ಬೇಕು ಅಂತಾನೆ ಸಮಸ್ಯೆ ಸೃಷ್ಟಿ ಮಾಡ್ತಿದ್ದಾರೆ ಕ್ಯಾಪ್ಟನ್. ಅವ್ರು ಯಾರು ಅಂತ ನಾನು ಗೊತ್ತು ಮಾಡ್ಕೋಬೇಕು. ಅವ್ರು ಯಾರೇ ಆಗಿರ್ಲಿ, ಇನ್ನು ಮುಂದೆ ನನ್ನ ಕಣ್ಣ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಬಿಡಲ್ಲ. ಅದು ಯಾರು ಏನು ಮಾಡ್ತಾರೋ ನಾನು ನೋಡ್ತೀನಿ. ಇದು ಕರಿಮಣಿ ಧಾರಾವಾಹಿಯ ಇವತ್ತಿನ ಸಂಚಿಕೆ ಆಗಿತ್ತು. ಇದನ್ನು ಬ್ರೀಫಾಗಿ ಹೇಳ್ತಾ ಹೋದರೆ, ಮೊದಲು ರಾಜೇಂದ್ರ ಪ್ರಸಾದ್ ಅವರು ಲ್ಯಾಪ್ಟಾಪ್ ಮುಂದೆ ವರ್ಕ್ ಮಾಡ್ತಾ ತಿಂಡಿ ತಿಂತಾ ಕೂತಿರ್ತಾರೆ. ಇದು ನೋಡಿ ಸಾಹಿತ್ಯ, ಯಾಕೆ ಮಾವ ಒಬ್ಬೊಬ್ಬರು ಒಂದೊಂದು ಕಡೆ ಕೂತ್ಕೊಂಡು ತಿಂಡಿ ತಿನ್ನಬೇಕು, ಎಲ್ಲರೂ ಒಟ್ಟಿಗೆ ಕೂರ್ಬೋದಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ರಾಜೇಂದ್ರ ಪ್ರಸಾದ್, ಹೌದಮ್ಮ, ನಮ್ಮ ಮನೇಲಿ ಎಷ್ಟೋ ಸಮಸ್ಯೆಗಳಾಗಿರೋದ್ರಿಂದ ಎಲ್ಲರೂ ಒಂದೊಂದು ಕಡೆ ಆಗೋಗ್ಬಿಟ್ಟಿದ್ವಿ. ಪಾಪಮ್ಮ ಇದ್ದಾಗ ಹೇಗೋ ಕೂರಿಸಿ ಮಾತಾಡಿಸಿ ಒಟ್ಟಿಗೆ ಕೂರಿಸ್ತಾಯಿದ್ರು. ಆದರೆ ಈಗ ಅದೆಲ್ಲ ಸಾಧ್ಯನೇ ಆಗಿಲ್ಲ ಅಂತ ಹೇಳ್ತಾರೆ.
ಅದಕ್ಕೆ ಸಾಹಿತ್ಯ ಮೊದಲಿನ ಥರನೇ ನಮ್ಮ ಮನೆ ಆಗೋಗುತ್ತೆ ಮಾವ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ನಂತರ ಅಷ್ಟರಲ್ಲಿ ಗ್ರೀಷ್ಮ, ಕ್ಯಾಪ್ಟನ್ ಮತ್ತು ಸ್ವರೂಪ್ ಮನೆಗೆ ಬರ್ತಾರೆ. ಈ ಕಡೆ ಅದ್ದು ಮತ್ತು ಭರತ್ ಲವ್ ಲೆಟರ್ ಪ್ಲ್ಯಾನ್ ಮಾಡಿದ್ದು ಗ್ರೀಷ್ಮಗೆ ಗೊತ್ತಾಗುತ್ತೆ. ಅದನ್ನು ಕೇಳಿದ ಗ್ರೀಷ್ಮ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಲವ್ ಲೆಟರ್ ನಾ ಬರ್ಕೊಡ್ತೀನಿ, ಇದನ್ನು ಸಾಹಿತ್ಯ ಅಕ್ಕನ ಕೈಗೆ ಕೊಡಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಅವ್ರ ಕೈಲಿ ಲವ್ ಲೆಟರ್ನ ಭರತ್ ಮತ್ತು ಅದ್ದು ಬರೆಸಿದಾಗ ಅವಳು ಸ್ಪೆಲ್ಲಿಂಗ್ ತಪ್ಪಾಗಿ ಬರೆದಿರ್ತಾರೆ. ಇದನ್ನು ಕೇಳಿ ಭರತ್ ಮತ್ತು ಅದ್ದು ಅದನ್ನು ಓದಿ, ಏನಮ್ಮ ಗ್ರೀಷ್ಮ ಹೀಗೆ ಬರೆದಿದ್ಯಾ, ಹೀಗೂ ಬರೀತಾರ ಲವ್ ಲೆಟರ್ ಅಂತ ಎದ್ದೋಗ್ಬಿಡ್ತಾರೆ. ಆಗ ಭರತ್ ಈ ಲವ್ ಲೆಟರ್ನ ಕರ್ಣ ಅಣ್ಣನ ಕೈಲೇ ಬರೆಸ್ತೀನಿ ಅಂತ ಕರ್ಣನ ಹತ್ರ ಹೋಗ್ತಾರೆ. ಆಗ ಕರ್ಣ, ಯಾಕೋ ಭರತ್ ಏನೋ ವಿಷಯ ಅಂತ ಕೇಳ್ತಾರೆ. ಅಣ್ಣ ನಿನ್ನಿಂದ ಒಂದು ಲವ್ ಲೆಟರ್ ಬರೆಸ್ಬೇಕಾಗಿತ್ತು ಅಣ್ಣ ಅಂದ ತಕ್ಷಣ, ಸರಿ ಯಾಕೋ ನನ್ನ ಕೈಲಿ ಲವ್ ಲೆಟರ್ ಬರೆಸ್ತೀಯಾ, ಆ ಲವ್ ಲೆಟರ್ ಇವಾಗ ಯಾಕೋ, ಯಾರು ಕೊಡಬೇಕೋ ಆ ಲವ್ ಲೆಟರ್ ಅಂತ ಕೇಳ್ತಾರೆ. ಅಣ್ಣ ಅದನ್ನೆಲ್ಲ ಏನು ಕ್ವಶನ್ ಮಾಡಬೇಡಣ್ಣ, ಈಗ ಸುಮ್ಮನೆ ನಾನು ಕೇಳೋದು ಬರ್ಕೊಳ್ಳೋಣ, ನನಗೆ ಇದೊಂದು ಹೆಲ್ಪ್ ಮಾಡೋಣ ಪ್ಲೀಸ್ 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 ಅಂತ ಕೇಳ್ಕೊತಾನೆ. ಕರ್ಣ ಆವಾಗ ಸರಿ ಆಯಿತು ಅಂತ ಸ್ಟಾರ್ಟ್ ಮಾಡ್ತಾರೆ. ಕರ್ಣ ಲವ್ ಲೆಟರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವರೂಪ್, ಅಣ್ಣ ನಿನ್ನ ಮನಸ್ಸಿಂದ ಇಮ್ಯಾಜಿನೇಷನ್ ಮಾಡ್ಕೊಂಡು ಬರೆಯೋಣ, ಹೇಗೋ ಬರಿಬೇಡ ಈ ಲವ್ ಲೆಟರ್ನ ಅಂತ ಹೇಳ್ತಾರೆ. ಸರಿ ಆಯಿತು ಇರಪ್ಪ ಅಂದ್ಕೊಂಡು ಕರ್ಣ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರ್ಣ ಬರಿಬೇಕಾದ್ರೆ ಸಾಹಿತ್ಯನ ಇಮ್ಯಾಜಿನ್ ಮಾಡ್ಕೋತಾರೆ. ಅವರು ಹಾಗೇ ಮನಸ್ಸಿಂದ ಪ್ರೀತಿಸಿದ ಸಾಹಿತ್ಯನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಸಾಹಿತ್ಯನ ಮನಸ್ಸಲ್ಲಿ ಜ್ಞಾಪಿಸ್ಕೊಂಡು ಪತ್ರ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಸಾಹಿತ್ಯ ಮೇಲಿಟ್ಟಿರೋ ಪ್ರೀತಿನ ಇಮ್ಯಾಜಿನ್ ಮಾಡಿಕೊಂಡು ಕರ್ಣ ಪತ್ರ ಬರೆದು ಭರತ್ ಕೈಗೆ ಕೊಡ್ತಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದ ಅರುಂಧತಿ ಮತ್ತು ಅವ್ರ ತಮ್ಮ ಪ್ರಸನ್ನ ಇದನ್ನೆಲ್ಲ ನೋಡ್ತಿರ್ತಾರೆ. ಏನಕ್ಕ ಇದು, ಆ ಬಾಬಾ ಹೇಳಿದ ಮಾತಂಗೆ ಮನೇಲಿ ನಡೀತಾ ಇದೆ, ಇವಾಗ ಏನಕ್ಕ ಮಾಡೋದು ಅಂತ ಪ್ರಸನ್ನ ಅರುಂಧತಿ ಕೇಳಿದಾಗ ಅರುಂಧತಿ, ಸದ್ಯಕ್ಕೆ ಇದು ಹೀಗೆ ಇರಲಿ, ಮುಂದಕ್ಕೆ ಏನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ, ಇವಾಗ ಸದ್ಯಕ್ಕೆ ಏನು ಮಾಡೋದು ಬೇಡ ಅಂತ ಹೇಳಿ ಹೊರಟೋಗ್ತಾರೆ. ಅಷ್ಟರಲ್ಲಿ ಅದ್ದು ಭರತ್ ಹತ್ರ ಬರ್ತಾನೆ. ಏನೋ ಭರತ್ ಲವ್ ಲೆಟರ್ ಬರೆಸ್ತೀನೋ ಅಂತ ಕೇಳ್ತಾನೆ. ಭರತ್, ನಾವು ಅಂದ್ಕೊಂಡಿರೋ ಕೆಲಸ ಪೂರ್ತಿ ಆಗೋವರೆಗೂ ಬಿಡಲ್ಲಪ್ಪ, ನೋಡು ಅಣ್ಣನ ಕೈಲಿ ಲವ್ ಲೆಟರ್ ಬರೆಸ್ದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕರ್ಣ, ಅದು ಸರಿ ಈ ಲವ್ ಲೆಟರ್ ಯಾರಿಗೆ ಅಂತ ಹೇಳಲೇ ಇಲ್ವಲ್ರೋ, ಯಾರಿಗೋ ಅದು ಅಂತ ಹೇಳ್ತಾರೆ. ಆವಾಗ ಭರತ್, ಅಣ್ಣ ನೀ ಯಾರೇನು ಇಮ್ಯಾಜಿನ್ ಮಾಡ್ಕೊಂಡೆ ಹೇಳು, ಅವ್ರಿಗೆ ಇದು ಲವ್ ಲೆಟರ್ ಅಂತ ಹೇಳ್ತಾನೆ. ಕರ್ಣ ಶಾಕ್ ಆಗ್ತಾನೆ. ಏನರೋ ಭರತ್ ಏನು ಮಾಡೋಕೆ ಹೊರಟಿದ್ಯೋ, ನಾನು ಬರೆದಿರೋ ಲವ್ ಲೆಟರ್ ಏನಾದರೂ ಸಾಹಿತ್ಯ ಕೈ ಕೊಟ್ಬಿಟ್ರೆ ಭದ್ರಕಾಳಿ ಅವತಾರ ತಾಳ್ಬಿಡ್ತಾರೆ ಅಷ್ಟೇ, ಇದೆಲ್ಲ ಆಗೋಲ್ಲ, ಸುಮ್ಮನೆ ನಾ ಬರೆದಿರೋ ಲವ್ ಲೆಟರ್ ನನ್ನ ಕೈಲಿ ಕೊಟ್ಬಿಡು ಅಂತ ಕಿತ್ಕೊಳ್ಳೋಕೆ ಬರ್ತಾನೆ. ಅದಕ್ಕೆ ಅದು, ಏನು ಡ್ಯೂಡ್ ನೀನು ಎಂತೆಂಥ ರೌಡಿಗಳನ್ನ ವಿಲನ್ಗಳನ್ನ ಹೊಡೆದಿರೋ ನೀನು ಒಂದು ಲವ್ ಲೆಟ್ರ್ಗೋಸ್ಕರ ಇಷ್ಟೊಂದು ಭಯ ಬೀಳ್ತಿದ್ಯಾ, ಒಂದು ಲವ್ ಲೆಟರ್ ಕೊಡೋದಕ್ಕೆ ಇಷ್ಟೊಂದು ಭಯನ ನಿನಗೆ ಅಂತ ಹೇಳ್ತಾರೆ. ಅದಕ್ಕೆ ಅದು ನಿಮ್ಮ ಅದಕ್ಕೆ ವಿಷಯ ನಿಮ್ಗೆ ಇನ್ನೂ ಗೊತ್ತಿಲ್ಲ ಕಣೋ, ಸಾಹಿತ್ಯ ಹೇಗೆ ಅಂತ ನಾನೇನಾದರೂ ಈಗ ತಾನೇ ಸುಧಾರಿಸ್ತಿದ್ದಾರೆ, ನಾನೇನಾದರೂ ಈಗ ಗಿವು ಅಂತ ಹೋದರೆ ಅಷ್ಟೇ ನನ್ನ ಕತೆ ಅಂತ ಹೇಳ್ತಾರೆ. ಭರತ್, ಸುಮ್ಮನೆ ಕೊಟ್ಬಿಡೋ, ನೀವೇನೋ ಮಾಡೋಕೆ ಹೊರಟಿದ್ದೀರಾ ಅಂತ ಹೇಳಿ ಕಿತ್ಕೊಳ್ಳೋಕೆ ಹೊರಟೋಗ್ತಾನೆ. ಆದರೆ ಭರತ್ ಆ ಲೆಟ್ರನ್ನ ತಗೊಂಡು ಓಡೋಗ್ತಾ ಇರ್ತಾನೆ. ಕರ್ಣ ಅದನ್ನು ಈಸ್ಕೊಳ್ಳೋಕ್ಕೆ ಭರತನ ಹಿಂದೆ ಓಡ್ತಾನೆ. ಅದಕ್ಕೆ ನಿಮ್ಗೊಂದು ಲೆಟ್ರ್ ಇದೆ, ಬನ್ನಿ ಅದಕ್ಕೆ ಅಂತ ಕಿಚನ್ ಹತ್ರ ಭರತ್ ಓಡ್ತಾ ಇರ್ತಾರೆ. ಕರ್ಣ ಅದನ್ನೆಲ್ಲ ತಗೊಳ್ಳೋಕ್ಕೆ ಭರತ್ ಹಿಂದೆ ಓಡ್ತಿರ್ತಾನೆ. ಅಷ್ಟರಲ್ಲಿ ಅದು ಬಂದು, ಯಾಕೆ ಡ್ಯೂಟಿ ಈಗ ಆಡ್ತಿದ್ಯಾ, ಸುಮ್ಮನೆ ಇರು ಅಂತ ಹೇಳಿ. ಅಷ್ಟರಲ್ಲಿ ಗ್ರೀಷ್ಮ ಅಲ್ಲಿಗೆ ಬರ್ತಾಳೆ. ಬಾವ, ಭರತ್ ಮಾಡೋಕ್ಕೆ ಹೊರಟಿರೋದು ಸರಿಯಾಗಿದೆ, ನೀವು ಸುಮ್ಮನೆ ಇರಿ ಬಾವ ಅಂತ ಹೇಳ್ತಾರೆ. ಆವಾಗ, ಹೋ ಅಮ್ಮ ಗ್ರೀಷ್ಮ ನೀನು ಇದೆಯಮ್ಮ, ಭರತ್ ಕೈಲಿ ನಿಂಗೊಂದು ಟಪ್ ಅಂತ ಓದಿಸಿದ್ರೆ ಆವಾಗ ಸರಿಯಾಗಿರುತ್ತೆ ನಿನಗೆ ಭರತ್ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅದು ಮತ್ತು ಭರತ್ ಸಾಂಗ್ ಎಲ್ಲ ಹಾಡ್ಕೊಂಡು ಕರ್ಣನ ರೇಗಿಸ್ತಾ ಇರ್ತಾರೆ. ಈ ಲೆಟರ್ನ ಹೇಗಾದರೂ ಮಾಡಿ ಅದಕ್ಕೆ ಕೊಡ್ತೀವಿ ಅಣ್ಣ ಅಂತ ಹೇಳ್ತಾರೆ. ಮತ್ತು ಕ್ಯಾಪ್ಟನ್ ಮತ್ತು ಸ್ವರೂಪ್ ಇಲ್ಲಿ ಕಾಫಿ ಕುಡಿತಾ ಕೂತಿರ್ತಾರೆ. ಸಾಹಿತ್ಯ ಕ್ಯಾಪ್ಟನ್